ಅರ್ಥ ಆಯ್ತಾ? ದೇವರು ಮಾಡೋ ರೀತಿಯೇ ಬೇರೆ. ಇತಿ ಪ್ರಕಾಶಯನ್ ವಿಶ್ವಪತಿರಾಹ ಪ್ರಮೇಯತ ನಾರಾಯಣಂ ಅಲ್ಲ ದೇಹಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲ ವಪುಷೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಅನ್ಯಾಸ್ಮಃ ಕಿಮಪಿ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷ ಯತಮವಪ್ಪಿಹಿರೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋರ್ಮ ಜಿಜ್ಞಾಸ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿ. ಈಗ ಏನು ಬಂತೀಗ ನಮಗೆಲ್ಲ ಆಗುತ್ತಾ ಅಂದರೆ ಗತಿ ಸಾಮಾನ್ಯ ಅಂತಂದು ಯೋಚನೆ ಮಾಡಬೇಡಿ. ನಿನ್ನೆ ಹೇಳಿದಂತೆ 4 ವಾಕ್ಯದ ಅರ್ಥ ಹೇಳಿಬಿಟ್ರೆ ಉಳಿದ ಎಲ್ಲ ವಾಕ್ಯದ ಅರ್ಥ ಅದೇ ಅಂತ ಗೊತ್ತಾಗ್ಬಿಡುತ್ತೆ. ಯಾವುದು ಅದೇ ತಪ್ಪಲೆ ಅನ್ನ ಆಗ್ಬೇಕು, ಬೇರೆ ತಪ್ಪಲೆ ಅನ್ನ ಆಗಬಾರ್ದು. ಇವನೇಳು ಒಂದು ತಪ್ಪಲೆ ಎಲ್ಲ ತಪ್ಪಲೆ ಇಡಿಸ್ಕೊತೋಗ್ಬಿಟ್ಟು ಆಮೇಲೆ ನೋಡಿ ಬೇರೆ ಬೇರೆ ಅಂದಕ್ಕೆ ಅದೆಲ್ಲ ಯಾಕೆ ಹಾಗಾಯಿತು ಅಂತ ಹೇಳಿದರೆ ಬೇರೆ ತಪ್ಪಾತ್ರೆ. ಆದರೆ ಸದಾಗಮಗಳು ಬೇರೆ ಅಲ್ಲ, ಎಲ್ಲ ಒಂದೇ ಅವಿಷ್ಟು. ಋಗ್ವೇದದಿಂದ ಹಿಡಿದು ಸದಾಗಮ ಟೀಕಾ ಹರಿದಾಸ ಸಾಹಿತ್ಯದವರೆಗೂ ಕೂಡ ಏನವೋ ಒಂದೇ ಅರ್ಥ ಕೊಡೋದ್ರಿಂದ ಅವ್ರು ಹೇಳಿದ್ದೆ ಅವ್ರು ಹೇಳೋದು ಬೇರೆ ಹೇಳೋದು ಚಾನ್ಸಸ್ಸೇ ಇಲ್ಲ. ಇದು ಗತಿ ಸಾಮಾನ್ಯಾತಿಗೆ ಅಲ್ಲಿ ತಪ್ಪಲೆ ಒಂದೇ ಹಾಗಾಗಬೇಕು, ಇಲ್ಲೇನಾಗಬೇಕು ಒಂದೇ ಜಾಯಿಂಟ್ ಆಗಿರೋದ್ರಿಂದ ಅದು ಕರೆಕ್ಟಾಗಿ ಅದು ದುರಾಗಮ ಕನ್ವಯ ಮಾಡಕ್ಕೆ ಹೋಗಬಾರ್ದು. ಯಾತಕ್ಕೆ ಅಂದರೆ ಅದು ತಪ್ಪಲೇನೇ ಬೇರೆ, ಅದು ನಿಷಿದ್ಧ ತಪ್ಪಲೆ ಅದು. ಅಥೋ ನಿಖಿಲ ವೇದಾನಾಂ ಸಿದ್ಧ ಏವ ಸಮನ್ವಯ. ಆದ್ದರಿಂದ ಯಾವ ಸಮಸ್ಯೆನೂ ಇಲ್ಲ. ಮುಖ್ಯಾರ್ಥ ಪರಮುಖ್ಯಾರ್ಥ ಬೇಕಾಷ್ಟು ವ್ಯತ್ಯಾಸಗಳಿವೆ. ಅದು ತಿಳ್ಕೊಂಡಾಗ ನಿಮಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ಆದ್ದರಿಂದ ತತ್ವ ಸಮನ್ವಯಾಧ್ಯಾಯ ಮುಗಿತು. ಇಷ್ಟೆಲ್ಲ ಮಾಡಿದ ಮೇಲೆ ಮೊದಲನೇ ಅಧ್ಯಾಯದ ಸಾರಾಂಶ ಹೇಳಿದಾಗಾಯ್ತು. ಅಥೋ ನಿಖಿಲ ವೇದಾನಾಂ ಸಿದ್ಧ ಏವ ಸಮನ್ವಯ ಇತಿ ಸುಜ್ಞಾಪಿತಾರ್ಥೋಪಿ ಪೃಥಕ್ಚಾಹ ಸಮನ್ವಯಂ ಅತೀತ ಪ್ರಬಂಧೇನ ಇತ್ಯರ್ಥ. ಏನ 4 ಶ್ಲೋಕ ಇದು ಅದಕ್ಕೆ ಕಂಟಿನ್ಯೂಷನ್ ಅಷ್ಟೇ, ಅದು ಅದೇ ಅರ್ಥನೇ. ನಿನ್ನೆ ಅದಾಗಿತ್ತು ಸ್ವಲ್ಪ. ಯದ್ಯಪ್ಯಶೇಷ ವೇದಾರ್ಥೋ ದುರ್ಗಮೋ ಅಖಿಲ ಮಾನವೈ ಯಜ್ಞಾನಾವ್ಯಾಕೃತ ಮಜ್ಞಾನ ಅಲ್ಲ ಯಜ್ಞಾನಾವ್ಯಾಕೃತ ಆಕಾಶೆ ಪ್ರಾಪ್ನೋತಿ ಪ್ರಮಾಣುತ ಇತಿ ಪ್ರಕಾಶಯನ್ ವಿಶ್ವಪತಿರಾಹ ಪ್ರಮೇಯತಾಂ. ಆಚಾರ್ಯ ಬಿಡಿಸಿ ಹೇಳ್ತಾರೆ. ಪ್ರಿಂಟ್ ಮಾಡ್ಬೇಕಾದ್ರೆ ಕೆಡಿಸಿ ಪ್ರಿಂಟ್ ಮಾಡ್ತಾರೆ. ಗೊತ್ತಾಯ್ತಿಲ್ಲ ಯಜ್ಞಾನ ಹೋಗಿ ಆಚಾರ್ಯ ಯಾಕೆ ಅಷ್ಟೆಲ್ಲ ಕಷ್ಟಪಟ್ಟು ಬರೆದಿದ್ದು? ಅವ್ರಿಗೆ ಕಷ್ಟ ಎಲ್ಲ ವಿಚಾರ ಬಿಟ್ಟುಬಿಡಿ. ಸತ್ಯಲೋಕದಿಂದ ಬರೆದಿದ್ದಾರೆ, ನಾವು ಸುಳ್ಳು ಪ್ರಿಂಟ್ ಮಾಡಿಸಿದ್ರೆ ಹೇಗಿರ್ತದೆ? ನಮ್ಮ ಲಿಮಿಟೇಷನ್ ವಿಚಾರ ಬೇರೆ. ಈಗ ದೊಡ್ಡ ಸಮಾರಂಭ ಇರುತ್ತೆ, ದೊಡ್ಡ ಕಮಿಟಿ ಇರುತ್ತೆ, ದೊಡ್ಡ ಇವರು ಇರ್ತಾರೆ, ಮಾಡ್ಲಿಕ್ಕೆ ಬರ್ತದೆ. ಅದನ್ನು ಅಲ್ಲಿ ತಪ್ಪಾಗತ್ತೆ ಮಾಡಿ ಎಲ್ಲ ಅದೇ ಮತ್ತೆ ರೀಪ್ರಿಂಟು ಇವ್ರ ಕಾಪಿ ಹೊಡೆದ್ರೆ ಅಷ್ಟೇ ಆಗ್ತದೆ. ಆಗ ಮಜ್ಞಾನ ಅಂತ ಹೇಳೋದಿಲ್ಲ. ವೇದವ್ಯಾಸರ ಬಗ್ಗೆ ಆಚಾರ್ಯ ಬರೀತಾ ಇದ್ದಾರೆ. ಈಗ ಮಜ್ಞಾನ ಆಗೋದಿಲ್ಲ, ಯಜ್ಞಾನ ಆಗ್ಬೇಕದು. ಅದಕ್ಕೆ ಹೇಳಿದ್ದು ಇಂಡೈರೆಕ್ಟ್ ಸ್ಪೀಚರ್ ಹೇಳ್ತಿರೋದು. ಅವ್ರು ಡೈರೆಕ್ಟ್ ಸ್ಪೀಚರ್ ಹೇಳಿದ್ರೆ ಮಜ್ಞಾನ ಸರಿ ಹೋಗ್ತಿತ್ತು. ಅಲ್ಲ, ಇತಿ ಪ್ರಕಾಶಯನ್ ವಿಷಿಪತ್ವ ಇದ್ದಾರ ಅದು ಮಾಡ್ಕೋಬೇಕಾದ್ರೆ ಪೂರ್ತಿ ಬದಲಾಯಿಸ್ಬೇಕಂತ. ಗೊತ್ತಾಯ್ತಾ? ಬೇರೆ ದೇವ್ರು ಹೇಳ್ತಾನೆ ಕೊಟೇಶನ್ ತಗೊಂಡು ಅದಕ್ಕೆ ಸೇರಿಸಿ ಮಾಡಬೇಕು. ಅವ್ರ ಕಾರಣ ಕೊಡ್ಬೇಕಾಗ. ಈಗ ಒಂದೇ ತಪ್ಪಾಗಿದ್ದ ವಿಚಾರ ಬೇರೆ. ಸಾಲು ಬಂದಾಗ ಗೊತ್ತಾಯ್ತಾ? ಅದ್ರಲ್ಲಿ ಕೇರ್ಲೆಸ್ನೆಸ್ಸೇ ತೋರಿಸು. ಒಂದ್ ಕಡೆ ಬಂದ್ರೆ ಅಕಸ್ಮಾತ್ ಬಂದೇ ಬರುತ್ತೆ. ಯಾರು ಪ್ರಿಂಟ್ ಮಾಡಿದ್ರು ತಪ್ಸಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಪ್ರಿಂಟ್ ಮಾಡೋದು ತಪ್ಪು ಮಾಡೋದು ನ್ಯಾಚುರಲ್ ಅಂತ ಬರೀ ತಪ್ಪನ್ನು ಪ್ರಿಂಟ್ ಮಾಡೋದಾದ್ರೆ ಪ್ರಿಂಟ್ ಯಾಕೆ ಮಾಡಿಸ್ಬೇಕು? ಮತ್ತೆ ಒಂದು ಸ್ಟೇಜಲ್ಲಿ ಅದಕ್ಕೆ ಏನಿರಬೇಕು? ಕನೆಕ್ಷನ್ ಇರಬೇಕು. ನಿಖಿಲಶ್ಚಾಪಿ ವೇದಶ್ಚ ಗತಿ ಸಾಮಾನ್ಯ ಮಂಜಸ. ಈ ಪದ ಇಂಪಾರ್ಟ್ ಸೂತ್ರ ಅದು. ಗತಿ ಸಾಮಾನ್ಯ ಅಥವಾ ಸೂತ್ರ. ಕೋನಾಮ ಗತಿ ಸಾಮಾನ್ಯಂ ಅನಂತಾಗಮ ಸಂಪದಃ ಜ್ಞಾನಸೂರ್ಯಮೃತೆ ಬ್ರೂಯಾತ್ ತಮೇಕಂ ಬಾದರಾಯಣಂ. ಈ ಮಾತು ಹೇಗಿದೆ ಹೇಳಿ ನೋಡೋಣ. ಕೋನಾಮ ಗತಿ ಸಾಮಾನ್ಯಂ ಅನಂತಾಗಮ ಸಂಪದಃ ಜ್ಞಾನಸೂರ್ಯಂ ಮೃತೆ ಬ್ರೂಯಾತ್ ತಮೇಕಂ ಬಾದರಾಯಣಂ. ಅರ್ಥ ಆಯ್ತಾ? ಕೋನಾಮ ಗತಿ ಸಾಮಾನ್ಯಂ ಅನಂತಾಗಮ ಸಂಪದಃ. ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಬಂತಲ್ಲ ಹಾಗೆ. ದೇವರನ್ನು ಬಿಟ್ಟರೆ ಮಹಾಭಾರತ ಯಾರು ಬರೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾರಲ್ಲ ಹಾಗೆ ಮಹಾಭಾರತ ಬರೀಲಿಕ್ಕೆ ಸಾಧ್ಯ ಇಲ್ಲ ಬೇರೆಯವರಿಗೆ ಅಂದಮೇಲೆ ಅದಕ್ಕಿಂತ ದೊಡ್ಡದು ಬ್ರಹ್ಮಸೂತ್ರ ಅಂದಮೇಲೆ ಯಾರು ಬರೀಬೇಕಿದನ? ಯಾಕೆ ಅನಂತ ವೇದಗಳ ಸಾರ ಆಗಬೇಕಿದು. ಮಹಾಭಾರತ ಅನಂತ ವೇದಗಳ ಸಾರನೇ ಅದು ಕೂಡ. ಇದು ವೇದ ಓದೋರಿಗೂ ಉಪಯೋಗ ಆಗಬೇಕು. ಅದು ವೇದಾರ್ಥ ತಿಳ್ಕೊಳ್ಳೋಕೆ ಮಾತ್ರ. ಇದು ವೇದನೆ ಟೆಕ್ಸ್ಟ್ ಮಾಡ್ಕೊಂಡು ಓದೋದು. ಹೆಚ್ಚು ಜ್ಞಾನ ಇರಬೇಕು. ಜ್ಞಾನ ಸೂರ್ಯಮೃತೆ ಬ್ರೂಯಾತ್ ತಮೇಕಂ ಬಾದರಾಯಣಂ.
ಅಸ್ತು ಭಗವತಃ ಸರ್ವಜ್ಞತ್ವೇನ ಗತಿ ಸಾಮಾನ್ಯ ಜ್ಞಾನ ಮುಂದೆ ಅನ್ಯೋಪಿ ಅಲ್ಪಮತಿ ಶಾಖಾ ಚತುಷ್ಪಂಚ ನಾವೆಲ್ಲ ಓದುವವರು ಎಷ್ಟಪ್ಪ ಅಂತ ಕೇಳಿದರೆ ಚತುಷ್ಪಂಚಗತಂ ಗೀತಾ ಓದಿದ್ದೇನೆ 3-4 ಶ್ಲೋಕ ಅಂದ್ರೆ ಆಗೋ ಹಾಗೆ ಗೀತ 3-4 ಶ್ಲೋಕ ಅದು ಓದಿದ್ದೆಲ್ಲ ಕೇಳಿ ಬಾಯಿ ದಿರ್ವಾಯಿಂದ ಬಾಯಿ ಬಂದಿರೋದು. ಆದ್ರೆ ಅದು ಇಡೀ ಗೀತಾ ಹೇಗಿರ್ತದೆ, ಇಡೀ ಶಾಸ್ತ್ರ ಹೇಗಿರ್ತದೆ, ಇಡೀ ವೇದಗಳು ಎಷ್ಟಿದೆ ಅದೆಲ್ಲ ಇದ್ದವ್ರು ಏನು ಮಾಡಬೇಕು ಅಂದರೆ ಯೋಚನೆ ಮಾಡಬೇಡಿ, ಇದೇ ಅರ್ಥ ಅದರಲ್ಲಿದೆ ಅಂತ ತಿಳಿಸಿದೆ. ಅನ್ಯೋಪಿ ಅಲ್ಪಮತಿ ಶಾಖಾ ಚತುಷ್ಪಂಚಗತಂ ವಸು. ಅಲ್ಲಿ ನಮ್ಮಲ್ಲಿ ಕೆಲವರು ಭಾರಿ ಬುದ್ಧಿವಂತರಿರ್ತಾರೆ ನೋಡಿ. ಈ ಸಿಕ್ಕಿರೋ ವೇದ ಭಾಗದಲ್ಲಿ ಹುಟ್ಟು ಸರ್ವತತ್ವ ಬಂದಿದೆ, ದ್ವೈತ ಮತ ಬಂದಿದೆ, ಇನ್ನೂ ಇದೆಯಲ್ಲ ಅದರಲ್ಲಿ ಬೇರೆ ಬಂದಿರುತ್ತೆ ಅಂತ ಏನು ಮಾಡ್ಬೇಕು ಅದಕ್ಕೀಗ ನಾವು ಎರಡು ಉತ್ತರ ಕೊಡ್ಬೇಕು. ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇಂಪಾಸಿಬಲ್. ಇದ್ರ ತೋರಿಸ್ಬಿಡ್ಬಾರ, ಇದ್ರ ತೋರಿಸು ಅದು ಬರದೇ ಇರ್ಬೋದು ಅಂತ ಕೇಳಿ ಇವ್ರ ಪ್ರಕಾರ ಸೆಲ್ಡಿಟಿ ಇನ್ನೊಬ್ಬರು ಬೇರೆ ಇರ್ಲಿಕ್ಕಾಗುತ್ತಾ? ಇದ್ಮೇಲೆ ಬೇರೆ ವಿನ್ಯಾಸ ಇನ್ನೊಬ್ರಿಗೆ ಹಾಕಿ ಕೊಡ್ತಾರೆ, ಸಾಧ್ಯ ಇಲ್ಲ. ಇನ್ನೊಂದು ಡಾಕ್ಯುಮೆಂಟಲ್ಲಿ ಇರ್ಬೋದಲ್ಲ ಅಂತ ಕೇಳಿದ್ರೆ ಆ ಡಾಕ್ಯುಮೆಂಟ್ ಆಗೋದಿಲ್ಲ. ಅಂದರೆ ಕುತರ್ಕಗಳಿವೆಲ್ಲ ಓದಕ್ಕೆ ತಯಾರಿಲ್ಲ, ಒಪ್ಲಕ್ಕೆ ತಯಾರಿಲ್ಲ ಅಂಥವ್ರಿಗೆ ಮಾತು ಹೇಳಿ ಅವಾಯ್ಡಿಂಗ್ ಟ್ಯಾಕ್ಟಿಕ್ಸ್ ಉಪಯೋಗಿಸ್ತಾರೆ. ಅನ್ಯೋ ಅಪಿ ಅಲ್ಪಮತಿ ಶಾಖಾ ಚತುಷ್ಪಂಚಗತಂ ವಸು ಜಾನನ್ ಅನುಮಿತತ್ವೇನ ಬ್ರೂಯಾತ್ತಸ್ಯ ಪ್ರಸಾದತಃ. ಕೆಲವೆಲ್ಲ ಅರ್ಥ ಬರೀತಾರಲ್ಲ ಹಾಗಿದ್ರೆ ಅಂತ ಪ್ರಶ್ನೆ. ಬರೀತಾರೆ, ನೆನಪಿರ್ಲಿ. ಇವತ್ತು ಯಾರು ಹೊಸ ವಿಷಯ ಹೇಳಿದ್ರೆ ಹೊಸ ವಿಷಯ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ದೇವ್ರು ಹೇಳಿದ್ದನ್ನೇ ಹೇಳ್ತಾರೆ, ಅನುಗ್ರಹದಿಂದ ಹೇಳ್ತಾರೆ ಅಂತ ಹೇಳಬೇಕೆ ಹೊರತು ಫಸ್ಟು ದೇವರಿಗೂ ಗೊತ್ತಿದ್ದಿಲ್ಲ ಹಾಗೆಲ್ಲ ಹೇಳೋದಕ್ಕೆ ಹೋಗ್ಬಾರ್ದು. ಅಂಥವ್ರು ಇದ್ದಾರೆ, ಆದ್ದರಿಂದನೇ ಹೇಳ್ತಾರೆ. ಇದು ಮುಖ್ಯತೆಯ ಆಚಾರ್ಯ ತಮ್ಮನ್ನು ಸೇರಿಸ್ಕೋತಾರೆ ಇದ್ರಾಗೆ. ಯಾರು ಕೊನೆ ಬರೀತಾರೆ, ನೀವೆಲ್ಲ ಬರೀತೀರ, ನಾನೇ ಬರೀತೀನಿ, ಅವ್ರು ಹೇಳಿದ್ದಕ್ಕೆ ಬರೆಸ್ತಾ ಇದ್ದೀನಿ, ಅವ್ರ ಅನುಗ್ರಹ ಅಂತ ಹೇಳ್ಬಿಡ್ತಾರೆ. ಆ ಮಾತನ್ನು ಯಾರೇ ಆಗಿದ್ರು ನಾನು ಬರಿತೀನಿ ಅಂತ ಹೇಳ್ಬೋದಾಗಿತ್ತು. ಸುಳ್ಳು ಕಾಪಿ ಹೊಡೆದಲ್ಲಿ ನಾನು ಬರಿತೀನಿ ಅಂತ ಹೇಳ್ತಾರೆ. ಆಚಾರ್ಯ ಇಲ್ಲ, ನಾವೇನು ಬರೆಯೋಕ್ಕೆ ಸಾಧ್ಯ ಇಲ್ಲ, ಅವ್ರ ಅನುಗ್ರಹ ಮಾಡಿದರೆ ಬರೆಯೋದಷ್ಟು. ಇದು ಈ ಶುದ್ಧ ಭಾಗವತ ಧರ್ಮ. ಯಾವ ಸ್ಟೇಜಲ್ಲೂ ಕೂಡ ಏನಾಗಬಾರ್ದು, ನಾನು ಅನ್ನೋ ಪದ ಉಪಯೋಗ. ನಿರ್ಮಮೋ ನಿರಹಂಕಾರ. ನಾವು ಎಲ್ಲೆಲ್ಲೋ ತೋರಿಸೋದಿಲ್ಲ, ಅಲ್ಲೂ ಕೂಡ ಆಚಾರ್ಯ ತೋರಿಸ್ತಾರೆ, ನನ್ನದಲ್ಲ ಇತ್ತು, ಎಲ್ಲ ಅವರದ್ದೇ. ಅಥವಾ ಅನ್ಯೋಪಿ ಅಲ್ಪಮತಿ ಶಾಖಾ ಚತುಷ್ಪಂಚಗತಂ ವಸು ಜಾನನ್ ಅನುಮಿತತ್ವೇನ ಬ್ರೂಯಾತ್ತಸ್ಯ ಪ್ರಸಾದ. ಅದಕ್ಕೇನೆ ಅವ್ರು ಹೇಳಿದ್ದಾರೆ ಅಂತ ತಿಳ್ಕೊಂಡು ಎಷ್ಟು ತಮಾಷೆ ಹೇಳ್ತಾರೆ. ಶಾಖಾ ಚತುಷ್ಪಂಚ ಎಲ್ಲೋ 4-6 ಜನ ಅಂತ ಹೇಳ್ತಾರಲ್ಲ, ಅನಂತ ಶಾಖೆಗಳಲ್ಲಿ ಏನೋ 4-6 ಓದ್ಕೊಂಡ್ಬಿಟ್ಟು ಹೇಳ್ತಾರೆ ಅಂದರೆ ಸರಿಯಾಗಿ ಹೇಳಿದ್ರೆ ಅನುಗ್ರಹ, ಇಲ್ಲವರ ತಪ್ಪು ಹೇಳ್ತಾರೆ ಅಂತಾನೆ ಅರ್ಥ. ಇತಿ ಮುಖ್ಯತೆಯ ಅಶೇಷ ಗತಿ ಸಾಮಾನ್ಯವಿತ್ ಪ್ರಭು ಪ್ರತಿಜಜ್ಞೆ ದೃಢಂ ಯಸ್ಮಾತ್ ದೇವಾನಾಮಪಿ ಪೂರ್ಯತೆ. ಇದೆಲ್ಲ ದೇವತೆಗಳಿಗೆ ಅರ್ಥವಾಗತಕ್ಕಂಥ ವಿಚಾರಗಳು ಅಂತ ಹೇಳ್ತಾರೆ. ಅಥೋ ನಿಖಿಲ ವೇದಾನಾಂ ಸಿದ್ಧ ಏವ ಸಮನ್ವಯ ಇತಿ ಸುಜ್ಞಾಪಿತಾರ್ಥೋಪಿ ಪೃಥಕ್ಚಾಹ ಸಮನ್ವಯಂ. ಇಲ್ಲಿ ಒಂದು ದೃಷ್ಟಿಯಿಂದ ಸಮನ್ವಯ ಆಯ್ತು. ಈಗ ಹಾಗಿದ್ದರೆ ಏನು ಮಾಡಬೇಕಾಗಿತ್ತು ಗೊತ್ತಾ? ಸಿಂಪಲ್ ಆಗಿ ಹೇಳೋದಾದ್ರೆ ಇಷ್ಟು ಸಾಕಾಗ್ತಿತ್ತು. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಓಂ ಓಂ ಜನ್ಮಾದ್ಯಶಯತಃ, ಓಂ ಶಾಸ್ತ್ರಯೋನಿತ್ವಾತ್, ಓಂ ತತ್ವ ಸಮನ್ವಯಾತ್, ಓಂ ಈಕ್ಷತೆರ್ನಾ ಶಬ್ದಂ ಆನಂದವೇ ಇಷ್ಟು ಮುಗಿದು ಹೋಗ್ತಿತ್ತು. ಅಲ್ಲಿ ಮುಗಿತು ಬ್ರಹ್ಮಸೂತ್ರ ಅಂತ ತಿಳ್ಕೊಂಡ್ಬಿಡೋದಾಗಿತ್ತು. ವೇದ ಅಷ್ಟು ಮಾಡಿದ್ರೆ ಸಾಕಾಗ್ತಿತ್ತು, ಮಾಡಲಿಲ್ಲ. ಯಾಕೆ? ಪೂರ್ತಿ ಕಂಟಿ ಮಾಡಿ ತೋರಿಸೋದಕ್ಕೆ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಇದಿಷ್ಟೇನು ಸಾಮಾನ್ಯತಾ ಸಮನ್ವಯ ಅಂದ್ರೇನು? ಇನ್ ಜನರಲ್ ಒಂದು ಪ್ರೊಸೀಜರ್ ತೋರಿಸ್ಬಿಟ್ರು ಮತ್ತೆ ಮಾಡಿ ತೋರಿಸ್ತಾರೆ ಮುಂದೆ. ಹಾಗಾದ್ರೆ ಇನ್ನೇನು ಹೇಳಬೇಕಾಗಿಲ್ಲ. ಆಕಾಶ ಸ್ಥಲಿಂಗ ಅಂತ ಹಾಕ್ಬೇಕು, ಅತಯವ ಪ್ರಾಣ ಯಾತಕ್ ಬೇಕು ಎಲ್ಲ ಅಂತ ಹೇಳಿದ್ಮೇಲೆ ಎಲ್ಲ ಅಂಡರ್ಸ್ಟುಡ್ ಆಯ್ತಲ್ಲ ಅಂದ್ರೆ ಹೌದು, ಸಾಮಾನ್ಯಾಕಾರೇಣ ಆಯ್ತು. ಈಗ ಸಾಮಾನ್ಯ ಜ್ಞಾನ ವಿಜ್ಞಾನ ಅಂತ ಬರಲಿಲ್ಲ, ಸಮನ್ವಯ ಮಾಡಬೇಕು ಅಂತ ಆಯ್ತು. ಹೇಗೆ ಮಾಡಬೇಕು ಅಂತ ಗೊತ್ತಾಗ್ಲಿಲ್ವಲ್ಲ, ಅದನ್ನು ತೋರಿಸ್ತಾ ಇದ್ದ. ಗೊತ್ತಾಯ್ತಾ? ಅದ್ರ ಸಾಮಾನ್ಯರಿಗೆ ಬ್ರಹ್ಮದೇವರಂತವರಿಗೆ ವಿಚಾರ ಬೇರೆ, ಉಳಿದವರಿಗೆ ತಿಳಿಬೇಕು ಅಂತೇಳಿ ತೋರಿಸ್ತಾ ಇದ್ದಾರೆ. ಇತಿ ಸುಜ್ಞಾಪಿತಾರ್ಥೋಪಿ ಪೃಥಕ್ಚಾಹ ಸಮನ್ವಯಂ ತತ್ರ ಪ್ರಥಮತೋನ್ಯತ್ರ ಪ್ರಸಿದ್ಧಾನಾಂ ಸಮನ್ವಯ ಶಬ್ದಾನಾಂ ವಾಚ್ಯ ಏವಾತ್ರ ಮಹಾಮಲ್ಲೇಶ ಭಂಗವತ್. ಈಗ ಹೇಳ್ತಾರೆ, ತತ್ರ ಪ್ರಥಮತೋ ಅನ್ಯತ್ರ ಪ್ರಸಿದ್ಧಾನಾಂ ಸಮನ್ವಯ ಶಬ್ದಾನಾಂ ವಾಚ್ಯ ಏವಾತ್ರ ಮಹಾಮಲ್ಲೇಶ ಭಂಗವತ್ ತುರ್ಯಪಾದೋತಿ ತಸ್ಯತು. ಅಲ್ಲೂ ಕೂಡ ಆಚಾರ್ಯ ವಿಮರ್ಶೆ, ಹೊಸ ಕ್ರಮ ವಿಮರ್ಶೆ ಎಲ್ಲ ತೋರಿಸ್ತಾ ಹೋಗ್ತಾರೆ. ಸಮನ್ವಯದೊಳಗೆ ಹೇಗಿರಬೇಕಾಗಿತ್ತು ನೋಡೋ ದೃಷ್ಟಿಯಿಂದ. ನಿಜವಾಗ್ಲೂ ಸಮನ್ವಯ ಮಾಡಕ್ಕೆ ಹೊರಟವರು ವೇದವ್ಯಾಸರು ಏನು ಮಾಡಿದ್ರೆ ಸಾಕಾಗ್ತಿತ್ತು? ನಾಟ್ಯಪಾದಲ್ಲಿ ಏನು ಮಾಡಿದರು? ತತ್ರ ಪ್ರಸಿದ್ಧ ಶಬ್ದಗಳು ಬಿಟ್ಟುಬಿಡು, ಬೇಕಿಲ್ಲ. ಅದು ಉಭಯತ್ರ ಪ್ರಸಿದ್ಧ ಬೇಕು, ನಾಮಾತ್ಮಕ ಬೇಕು, ಲಿಂಗಾತ್ಮಕ ಬೇಕು, ಅನ್ಯತ್ರ ಬೇಕು. ಅತಿ ಇಂಪಾರ್ಟೆಂಟ್ ಯಾವುದು? ಸಮನ್ವಯ ಮಾಡೋದು ಮೋಸ್ಟ್ ಡಿಫಿಕಲ್ಟ್ ಯಾವುದು? ಅದನ್ನ ಮಾಡಿ ತೋರಿಸಿದ್ರೆ ಹೋಗ್ತಿತ್ತು. ಇದನ್ನೆಲ್ಲ ಯಾಕೆ ಮಾಡಬೇಕಾಗಿತ್ತು? ಅದನ್ನ ಮಾಡಿಬಿಟ್ರೆ ಏನಾಗ್ತಿತ್ತು ಅಂದರೆ ಮಹಾಮಲ್ಲೇಶ ಭಂಗವತ್. ಅನೇಕ ಮಲ್ಲರಿದ್ದಾರೆ, ಚೀಫ್ನ ಗೆದ್ದು ಬಿಟ್ರೆ ಮುಗಿದೋಯ್ತು, ಉಳಿದವ್ರು ಓಡೋಗ್ಬಿಡ್ತಾರೆ, ಅವರೇ ಓಡೋಗ್ಬಿಡ್ತಾರೆ. ಅದು ಇದನ್ನ ಹೇಳ್ಬಿಟ್ರೆ ಕೂಡ ಅಣ್ಣ ಸುಲಭ ಆಗ್ತಿತ್ತಲ್ಲ ಅಂದ್ರೆ ಹೌದು. ಅದು ಯಾರಿಗೆ ಸಾಧ್ಯ ಆಗುತ್ತೆ ಅಂತ ಕೇಳಿದರೆ ಭಾರಿ ದೊಡ್ಡವರಿಗೆ. ಆದರೆ ಸಾಮಾನ್ಯ ಅಧಿಕಾರಿ ಉತ್ತಮ ಅಥವಾ ಇದ್ದಾರೆ. ಈ ಕ್ರಮದಲ್ಲಿ ಹೋದರೆ ತಲೆಗೆ ಹಿಡಿಯುತ್ತೆ, ಇವರು ಹಿಡಿಯೋದಿಲ್ಲ. ಇದು ಲಾಸ್ಟ್ ಸ್ಟೆಪ್ ಮೊದಲು ಕಾಲಿಟ್ಬಿಟ್ರೆ ದೊಡ್ಡ ಕಾಲದಲ್ಲಿ ಇಟ್ಬಿಡ್ಬೋದು. ಇದು ದೊಡ್ಡ 2 ಸ್ಟೆಪ್ ಹತ್ರ ಬರ್ತಾರಲ್ಲ, ಚಿಕ್ಕ ಮಕ್ಕಳಿಗೆ ಮಾಡಿ ಬಿದ್ದೋಗ್ಬಿಡ್ತಾರೆ.
ಅದಕ್ಕೆ ಹಾಗಾಗಬಾರ್ದು ಅಂತೇಳಿ ಕರುಣೆಯಿಂದ ಏನು ಮಾಡಿದ್ರು ಈ ಕ್ರಮದಲ್ಲಿ ಬರಿತಾ ಇದ್ದಾರೆ. ಈ ಬೇರೆಯವ್ರ ಅಕಸ್ಮಾತ್ ಪ್ರಶ್ನೆ ಕೇಳಿದ್ರೆ ಉತ್ತರ ಆಚಾರ ಕೊಡ್ತಿರೋದು ಈಗ ಸುಮ್ಮನೆ ಬ್ರಹ್ಮಸೂತ್ರ ಒಬ್ಬನ ಓದ್ದ ಒಂದು ತಲೆಗೆ ಹೊಂತು ಇದನ್ನು ಮಾತ್ರ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳ್ತಾನೆ, ಅದಕ್ಕೆ ಉತ್ತರ ಕೊಡ್ತಾರೆ. ಅಂದರೆ ನಾವು ಕೇಳೋ ಪ್ರಶ್ನೆಗಳು ಬೇರೆ, ಕೇಳಬಹುದಾದ ಪ್ರಶ್ನೆಗಳು ಬೇರೆ, ಬರಬಹುದಾದ ಪ್ರಶ್ನೆಗಳು ಬೇರೆ. ಕೆಲವು ಪ್ರಶ್ನೆ ಯಾರೂ ಕೇಳೋದಿಲ್ಲ, ಬಟ್ ಏನಾಗಿರುತ್ತೆ ಅದು ಪ್ರಾಬಬಲ್ ಕ್ವಶನ್ಸ್, ಪ್ರಾಬಬಲ್ ಅದನ್ನ ಹಾಕೊಂಡು ಉತ್ತರ ಕೊಟ್ಬಿಡ್ತಾರೆ. ಅಲ್ಲಿಗೆಲ್ಲೇ ನಾಳೆ ಮುಂದಿನ ಭಾಗ ಸಮನ್ವಯ ಇದು ಇಷ್ಟೆಲ್ಲ ಇದೆಲ್ಲ ಎಲ್ಲಿ ಹೇಳಲಿಲ್ಲ ಆಚಾರ್ಯ ಭಾಷೆದಲ್ಲಿ ಹೇಳಲಿಲ್ಲ, ಬೇರೆ ಕಡೆ ಹೇಳಲಿಲ್ಲ, ಇಲ್ಲಿ ಮಾತ್ರ ಹೇಳ್ತಾ ಇತ್ತು. ಇದು ಸ್ಪೆಷಾಲಿಟಿ ಅನುವ್ಯಾಖ್ಯಾನ. ಇದೆಲ್ಲ ಗೊತ್ತಾಗಲಿ ಅಂತಲೇ ತಿರುಗುಪಂಡಿತರಾದ್ರೆ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಇನ್ನೊಂದು ಗ್ರಂಥ ತಾವು ಬರೀಬೇಕು ಅಂತ ಕೇಳಿ. ಅದರಿಂದ ಆಯಿತು.